ತನ್ನ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷವಾಗಿರುವ ಆಮ್ ಆದ್ಮಿ ಪಕ್ಷದ ವಿರುದ್ಧವೇ ಪ್ರಚಂಡ ಸಮರವನ್ನ ಸಾರಿದೆ. ಈ ಸಮರದ ಉದ್ಘಾಟನೆಗಾಗಿ ಮುಖ್ಯ ಅತಿಥಿಯಾಗಿ ದಿಲ್ಲಿಗೆ ಆಗಮಿಸಿದ್ದು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಕರ್ನಾಟಕದ ಉಪಮುಖ್ಯಮಂತ್ರಿಯನ್ನ ಗ್ಯಾರಂಟಿ ಸ್ಕೀಮ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಪರಿಚಯಿಸಿದ್ದಾರೆ. ದಿಲ್ಲಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದೇ 5 ಗ್ಯಾರಂಟಿಗಳನ್ನ ಮುಂದಿಟ್ಟು ಅಗ್ನಿ ಪರೀಕ್ಷೆಯನ್ನು ಎದುರಿಸಿದೆ. ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳು ಕೈ ಹಿಡಿಯಬಹುದೇನೋ ಅನ್ನೋ ಒಂದು ಒಳ ಆಸೆ. ಸೋನಿಯಾ ಗಾಂಧಿ ಪರಿವಾರದ 3 ಸರ್ವಾಧಿಕಾರಿಗಳನ್ನು ಬಿಟ್ರೆ ಇಡೀ ರಾಷ್ಟ್ರದ ಅತ್ಯಂತ ಪ್ರಭಾವಶಾಲಿ ಕಾಂಗ್ರೆಸ್ ನಾಯಕ ಅಂದ್ರೆ ಡಿ ಕೆ ಶಿವಕುಮಾರ್. ಕರ್ನಾಟಕದ ಅಸೆಂಬ್ಲಿ ಚುನಾವಣೆಗಳು ನಡೆದಾಗ ಇದೇ ಡಿ ಕೆ ಶಿವಕುಮಾರ್ ರವರು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಗಳಲ್ಲಿ ಉಚಿತ, ಖಚಿತ, ನಿಶ್ಚಿತ ಅನ್ನೋ 3 ಅಂಶಗಳ ಭರವಸೆಗಳೊಂದಿಗೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಪರಿಚಯಿಸಿದ್ರು. ಕರ್ನಾಟಕ ರಾಜಕಾರಣ ಸಂಕ್ರಾಂತಿ ಅಷ್ಟೊತ್ತಿಗೆ ಮತ್ತಷ್ಟು ಕುತೂಹಲಕಾರಿ ತಿರುವು ಪಡ್ಕೊಳ್ಳುತ್ತೆ ಅನ್ನೋದು ಮಾತ್ರ ಖಂಡಿತ. ಹೊಸದಿಗಂತ ಡಿಜಿಟಲ್ ಸುದ್ದಿ ವಾಹಿನಿಯ ರೇಷ್ಮೆ ರಾಜನೀತಿ ದಿನದ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಬ್ರ್ಯಾಂಡ್ ಅಂಬಾಸಿಡರ್ ಡಿ ಕೆ ಶಿ. ಹೌದು, ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಡಿ ಕೆ ಶಿ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ನಿನ್ನೆ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ರವರಿಗೆ ಒಂದು ರೀತಿಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿಬಿಟ್ಟಿದೆ. ಅವರನ್ನ ದಿಲ್ಲಿ ಪ್ರದೇಶ ಕಾಂಗ್ರೆಸ್ ಮುಖ್ಯಸ್ಥ ಅಭಯ್ ಜೈನ್ ಅವರನ್ನ ಇಡೀ ದೇಶದ ಭಾರತದ ಗ್ಯಾರಂಟಿ ಸ್ಕೀಮ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಬಣ್ಣಿಸಿ ಅಲ್ಲಿನ ಮತದಾರರಿಗೆ ಒಂದು ಹೊಸ ಲೋಕವನ್ನೇ ಅನಾವರಣ ಮಾಡಿದ್ದಾರೆ. ಅದೇ ಸಭೆ ಅಂದ್ರೆ ನಿನ್ನೆ ವಿದ್ಯುಕ್ತವಾಗಿ ದಿಲ್ಲಿ ಅಸೆಂಬ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಪ್ರಥಮ ಸಾರ್ವಜನಿಕ ಸಭೆ ನಡೆದಿತ್ತು. ಅಲ್ಲಿ ದಿಲ್ಲಿ ಪ್ರದೇಶ ಕಾಂಗ್ರೆಸ್ ನಾಯಕರು ಕರ್ನಾಟಕದ ಉಪಮುಖ್ಯಮಂತ್ರಿಯನ್ನ ಗ್ಯಾರಂಟಿ ಸ್ಕೀಮ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಪರಿಚಯಿಸಿದ್ದಾರೆ. ಅಂದ್ರೆ ಇಡೀ ದೇಶದಲ್ಲಿ ಈ ಗ್ಯಾರಂಟಿ ಸ್ಕೀಮ್ ಅನ್ನೋ ಒಂದು ವಿಶಿಷ್ಟ ಆರ್ಥಿಕ ಯೋಜನೆಗಳ ಮೂಲ ಪ್ರವರ್ತಕ ಡಿ ಕೆ ಶಿ ಅನ್ನೋ ಕೀರ್ತಿ ಕಿರೀಟವನ್ನ ಅವರಿಗೆ ತಲೆಗೆ ತೊಡಿಸಿದ್ದಾರೆ. ಇದರ ಪ್ರತಿಕ್ರಿಯೆಗಳು, ಪ್ರತಿಸ್ಪಂದನೆಗಳು ಕರ್ನಾಟಕ ಪ್ರದೇಶ ಮಟ್ಟದಲ್ಲಿ ಅಥವಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಆದೀತು ಅಂತ ಈಗಲೇ ನಿರೀಕ್ಷಿಸೋದು ಕಷ್ಟ. ಆದ್ರೆ ಒಂದಂತೂ ನಿಜ, ಯಾರು ಏನೇ ಹೇಳಿ, ಎಷ್ಟೇ ಅವರ ದೌರ್ಬಲ್ಯಗಳ ಬಗ್ಗೆ, ಅವರ ಇತರ ಕೆಲವು ಗುಣಲಕ್ಷಣಗಳ ಬಗ್ಗೆ ಯಾರು ಏನೇ ಹೇಳಿರಲಿ, ಇವತ್ತು ಇಡೀ ರಾಷ್ಟ್ರದಲ್ಲಿ ಸೋನಿಯಾ ಗಾಂಧಿ ಪರಿವಾರದ 3 ಸರ್ವಾಧಿಕಾರಿಗಳನ್ನು ಬಿಟ್ರೆ ಇಡೀ ರಾಷ್ಟ್ರದ ಅತ್ಯಂತ ಪ್ರಭಾವಶಾಲಿ ಕಾಂಗ್ರೆಸ್ ನಾಯಕ ಅಂದ್ರೆ ಡಿ ಕೆ ಶಿವಕುಮಾರ್ ಅನ್ನೋದು ಒಂದರ್ಥದಲ್ಲಿ ಸಾಬೀತಾಗ್ಬಿಟ್ಟಿದೆ. ತಮಗೆ ನೆನಪಿರಲಿ, ಕಳೆದ ವರ್ಷ ಅಂದ್ರೆ 2023 ಈಕೆ ಸುಮಾರು 1.5 ವರ್ಷಗಳ ಹಿಂದೆ ಕರ್ನಾಟಕದ ಅಸೆಂಬ್ಲಿ ಚುನಾವಣೆಗಳು ನಡೆದಾಗ ಇದೇ ಡಿ ಕೆ ಶಿವಕುಮಾರ್ ರವರು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಗಳಲ್ಲಿ ಉಚಿತ, ಖಚಿತ, ನಿಶ್ಚಿತ ಅನ್ನೋ 3 ಅಂಶಗಳ ಭರವಸೆಗಳೊಂದಿಗೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಪರಿಚಯಿಸಿದ್ರು. ಅನ್ನಭಾಗ್ಯ 10 kg ಉಚಿತಕ್ಕೆ, ಆಮೇಲೆ ಶಕ್ತಿ ಯೋಜನೆ, ಎಲ್ಲ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಬಸ್ ಪ್ರಯಾಣ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಗತಿಗಳು ಏನೇ ಇರಲಿ, ಬಡವರಿರ್ಲಿ, ಕೆಳಮಧ್ಯಮದ ವರ್ಗದವ್ರಿರ್ಲಿ, ಶ್ರೀಮಂತ ವರ್ಗದವ್ರಿರ್ಲಿ, ಸದಾಶಿವನಗರದವ್ರಿರ್ಲಿ, ಶ್ರೀರಾಮ್ಪುರದವ್ರಿರ್ಲಿ ಅಥವಾ ಮಳವಳ್ಳಿಯವರಿರ್ಲಿ, ಎಲ್ಲಾ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ, ಶಕ್ತಿ ಯೋಜನೆ ಅಂತ ಅನೌನ್ಸ್ ಮಾಡಿದ್ರು. ಯುವ ನಿಧಿ, ಎಲ್ಲ ಪದವೀಧರ ನಿರುದ್ಯೋಗಿ ಯುವಕರಿಗೆ 2 ವರ್ಷಗಳ ಕಾಲ ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಸ್ಟೈಪೆಂಡ್ ಕೊಡ್ತೇವೆ ಅನ್ನೋ 3ನೇ ಯೋಜನೆಯನ್ನ ಅನೌನ್ಸ್ ಮಾಡಿದ್ರು. ಅದರ ಜೊತೆಗೆ ಉಚಿತ ವಿದ್ಯುತ್ ಪೂರೈಕೆ, 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪೂರೈಕೆ ಯೋಜನೆ, ಎಲ್ಲಕ್ಕಿಂತ ಅತ್ಯಂತ ಆಕರ್ಷಕವಾದ ಯೋಜನೆ, ಇದುವರೆಗೂ ದೇಶ ಕಂಡು ಕೇಳರಿಯದಂತ ಯೋಜನೆ ಅಂತಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ. ಪ್ರತಿಯೊಬ್ಬ ಅಂದ್ರೆ BPL ಕಾರ್ಡ್ದಾರರಾದ ಪ್ರತಿ ಬಡ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ನಗದು ಹಣ ವರ್ಗಾವಣೆ. ಇದು ಅತ್ಯಂತ ಆಕರ್ಷಕವಾದ ಗ್ಯಾರಂಟಿ ಯೋಜನೆ ಆಗಿತ್ತು. ಅದರ ಪರಿಣಾಮವನ್ನ ತಾವೆಲ್ಲ ನೋಡಿದ್ರೆ ಇದನ್ನ ಬಹುಶಃ 2023 ಅಸೆಂಬ್ಲಿ ಚುನಾವಣೆಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಓಡಾಡಿದ್ದ, ಪ್ರಚಾರ ಯಾತ್ರೆಗಾಗಿ ಓಡಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಬೆಚ್ಚಿ ಬೀಳಿಸಿದಂತ ಫಲಿತಾಂಶವನ್ನ ತಂದುಕೊಟ್ಬಿಡ್ತಾವ. ಕರ್ನಾಟಕ ಬಿಜೆಪಿ ನಾಯಕರು ನರೇಂದ್ರ ಮೋದಿ ಅವ್ರನ್ನ ಕೇವಲ ರೋಡ್ ಶೋ ಮ್ಯಾನ್ ಅಂತ ಬಿಂಬಿಸ್ಬಿಟ್ಟಿದ್ರು. ಆದ್ರೆ ಗ್ಯಾರಂಟಿ ಕಾರ್ಡ್ಗಳ ಸಂಭಾವ್ಯ ಅಪಾಯವನ್ನು ಇವ್ರು ಯಾರು ಊಹಿಸಿರ್ಲೂ ಇಲ್ಲ, ಲೆಕ್ಕ ಹಾಕಿರ್ಲೂ ಇಲ್ಲ. ಅದರ ಪರಿಣಾಮ ಏನಾಗಿರಬಹುದು ಅಗೋಚರ ಮತದಾರರ ಮೇಲೆ, ಅದರಲ್ಲೂ ಮಹಿಳಾ ಮತದಾರರ ಮೇಲೆ ಅನ್ನೋದರ ಅಂದಾಜೇ ಇರಲಿಲ್ಲ. ಅಂತ ಸಂದರ್ಭದಲ್ಲಿ
ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟುಗಳ ಸುಭದ್ರ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಇದರ ರೂವಾರಿ ಡಿ.ಕೆ.ಶಿ ಆಗಿರಬಹುದು, ಆದರೆ ಅದರ ಪ್ರಮುಖ ಫಲಾನುಭವಿ ಸಿದ್ದರಾಮಯ್ಯ ಆಗ್ಬಿಟ್ರು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ನಡೆದ ಮುಖ್ಯಮಂತ್ರಿ ಸ್ಥಾನದ ಸ್ಪರ್ಧೆಯಲ್ಲಿ ಸಿದ್ದರಾಮಯ್ಯನವರೇ ಜಯಗಳಿಸಿದರು. ಅದು ಬೇರೆ ಮಾತು. ಅದಿರಲಿ. ಅದಾದ ನಂತರ ಕಳೆದ 1.5 ವರ್ಷಗಳಕ್ಕೂ ಅಧಿಕ ಕಾಲ ಕಾಂಗ್ರೆಸ್ ಆಡಳಿತ ನಡೀತಾ ಬಂದಿದೆ. ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಆಧರಿಸಿದ ಈ ಆರ್ಥಿಕ ವ್ಯವಸ್ಥೆಯಿಂದಾಗಿ ಕರ್ನಾಟಕ ಸರ್ಕಾರ ನಿಧಾನವಾಗಿ ಹಿಂದೇಟು ಹಾಕ್ತಾ ಇದೆ. ಒಂದೊಂದೇ ದರಗಳನ್ನ ಏರಿಸ್ತಾ ಬರ್ತಾ ಇದೆ. ಅಂದ್ರೆ ಇಲ್ಲಿ ಈ ಗ್ಯಾರಂಟಿ ಕಾರ್ಡ್ ಐದು ಅಂಶಗಳ ಗ್ಯಾರಂಟಿ ಸ್ಕೀಮ್ಗಳ ಯೋಜನೆ ನೆರೆಯ ತೆಲಂಗಾಣ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಯಶಸ್ಸನ್ನು ತಂದುಕೊಟ್ಬಿಡ್ತು. 10 ವರ್ಷಗಳ ನಂತರ ನಾಮಾವಶೇಷವಾಗಿದ್ದ ಕಾಂಗ್ರೆಸ್ ಪಕ್ಷ ಅಲ್ಲಿ ಮತ್ತೆ ಅಧಿಕಾರಕ್ಕೆ ಬಂತು. ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗೋಗ್ಬಿಟ್ರು. ಇವೆರಡು ರಾಜ್ಯಗಳ ಈ ಯಶಸ್ವಿ ಪ್ರಯೋಗದ ನಂತರ ಉತ್ತರ ಭಾರತದ ರಾಜ್ಯಗಳಲ್ಲದ ಯಾಕೋ ಅದು ಯಶಸ್ಸು ಪಡೆಯಲಿಲ್ಲ. ರಾಜಸ್ಥಾನ್, ಛತ್ತೀಸ್ಗಢ, ಮಧ್ಯಪ್ರದೇಶಗಳಲ್ಲಿ ಇದೇ ತರದ ಗ್ಯಾರಂಟಿ ಸ್ಕೀಮ್ಗಳು ಕೈಕೊಟ್ವು. ಅದೇ ರೀತಿ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ಗೆ ನಿರೀಕ್ಷಿತ ಫಲ ಸಿಗಲಿಲ್ಲ. ಇನ್ನು ಮಹಾರಾಷ್ಟ್ರದಲ್ಲಂತರೂ ಸರ್ವನಾಶ ಆಗಿ ಹೋಗ್ಬಿಡ್ತು ಅವರ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ. ಇದರಿಂದಾಗಿ ಬಹುಶಃ ಕಡೆ ಬಾರಿಗೆ ಮುಂಬರುವ ದಿಲ್ಲಿ ಅಸೆಂಬ್ಲಿ ಚುನಾವಣೆಗಳು ಇನ್ನು ವಿದ್ಯುಕ್ತವಾಗಿ ಚುನಾವಣಾ ಆಯೋಗ ಅಸೆಂಬ್ಲಿ ಚುನಾವಣೆ ಘೋಷಣೆ ಮಾಡಿಲ್ಲ. ಆದ್ರೆ ಈಗಾಗಲೇ ಕಳೆದ 10 ವರ್ಷಗಳಿಂದ ಅಧಿಕಾರಾರೂಢವಾಗಿರುವ ಆಮ್ ಆದ್ಮಿ ಪಕ್ಷದ ಅವಸರಕ್ಕೆ ಉಳಿದೆರಡು ರಾಷ್ಟ್ರೀಯ ಪಕ್ಷಗಳು ಕೂಡ ಮುಂಚೂಣಿಯಾಗಿಯೇ ಸನ್ನದ್ಧರಾಗಬೇಕಾಗಿದೆ. ಭಾರತೀಯ ಜನತಾ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಪ್ರಕಟಿಸಿಲ್ಲ. ಕೇವಲ 29 ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ಮಾತ್ರ ಪ್ರಕಟಿಸಿದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಸುಮಾರು 40 ಜನ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದ್ದಷ್ಟೇ ಅಲ್ಲ, ತನ್ನ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷವಾಗಿರುವ ಆಮ್ ಆದ್ಮಿ ಪಕ್ಷದ ವಿರುದ್ಧವೇ ಪ್ರಚಂಡ ಸಮರವನ್ನ ಸಾರಿದೆ. ಈ ಸಮರದ ಉದ್ಘಾಟನೆಗಾಗಿ ಮುಖ್ಯ ಅತಿಥಿಯಾಗಿ ದಿಲ್ಲಿಗೆ ಆಗಮಿಸಿದ್ದು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ನಿನ್ನೆ ಅಲ್ಲಿ ಪ್ಯಾರಿ ದೀದಿ, ಈ ಗೃಹಲಕ್ಷ್ಮಿ ಯೋಜನೆಯನ್ನ ಪ್ಯಾರಿ ದೀದಿಯನ್ನು ಹಿಂದಿಯಲ್ಲಿ ವರ್ಣಿಸಿದ್ದಾರೆ. ಒಂದು ಜನಬಳಕೆಯ ಶಬ್ದವನ್ನ ಬಳಸಿಬಿಟ್ಟು ದಿಲ್ಲಿಯ ಮತದಾರ ವಿಶೇಷವಾಗಿ ಸಹೋದರರಿಗೆ ಮತ್ತು ತಾಯಂದರಿಗೆ ಅಪೀಲ್ ಮಾಡಿಕೊಟ್ಟಿದ್ದಾರೆ. ನೀವು ಕರ್ನಾಟಕಕ್ಕೆ ಬಂದು ನೋಡಿ, ಕಳೆದ 2 ವರ್ಷದಿಂದ ನಾವು ಹೇಗೆ ಪ್ರಾಮಾಣಿಕವಾಗಿ ನಾವು ಮತದಾರರಿಗೆ ಕೊಟ್ಟಿದ್ದ 5 ಭರವಸೆಗಳನ್ನ ನಾವು ಈಡೇರಿಸಿದ್ದೇವೆ, ನಮ್ಮ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ತೋರಿದ್ದೇವೆ ಅಂತ ಅಂದ್ಬಿಟ್ಟು ನಿನ್ನೆ ಹೇಳಿದಾಗ ಬಹುಶಃ ಅಲ್ಲಿನ ಜನಕ್ಕೆ ರೋಮಾಂಚನವಾಗಿರ್ಬೋದು. ಯಾಕೆ ಅಂತಂದ್ರೆ ಈ ಉಚಿತ ಸ್ಕೀಮ್ಗಳ ಈ ಹೊಸ ಆರ್ಥಿಕ ನೀತಿಯನ್ನು ದಿಲ್ಲಿಗೆ ಪರಿಚಯಿಸಿದ್ದೆ ಅಲ್ಲಿನ ಆಮ್ ಆದ್ಮಿ ಪಕ್ಷದ ನಾಯಕ, ಒಂದು ಕಾಲದಲ್ಲಿ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ಅವರೇ ದಿಲ್ಲಿ ಜನಕ್ಕೆ ಉಚಿತ ವಿದ್ಯುತ್ ಪೂರೈಕೆ, ಉಚಿತ ನೀರು ಸರಬರಾಜು, ಅದ್ರ ಜೊತೆಗೆ ಉಚಿತ ಆರೋಗ್ಯ ಸೇವೆ, ಜೊತೆಗೆ ಮೆಟ್ರೋ ಮತ್ತು ಸಿಟಿ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣ ಇತ್ಯಾದಿ ಉಚಿತ ಸ್ಕೀಮ್ಗಳನ್ನು ಆಧರಿಸಿದ ವಶೀಕರಣ ತಂತ್ರವನ್ನ ಪ್ರಯೋಗಿಸಿದ್ರು. ಯಶಸ್ವಿಯೂ ಆಗಿದ್ರು. ಒಂದು ಚುನಾವಣೆಯಲ್ಲಿ ಅವ್ರಿಗೆ 70ಕ್ಕೆ 67 ಸ್ಥಾನ ಬಂದ್ರೆ, ಮತ್ತೊಂದು ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ 5 ವರ್ಷಗಳ ನಂತರ 70ಕ್ಕೆ 63 ಸೀಟ್ಗಳು ಬಂದಿದ್ವು. ಅಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಅಸೆಂಬ್ಲಿ ಚುನಾವಣೆಯಲ್ಲಿ ಮಣ್ಣು ಮುಕ್ಕಿದ್ವು. ಅದೇ ರೀತಿ ಪಂಜಾಬ್ ರಾಜ್ಯದಲ್ಲೂ ಕೂಡ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಪ್ರಚಂಡ ಜಯವನ್ನು ಗಳಿಸಿ ಅಧಿಕಾರ ಹಿಡಿತು ಆಮ್ ಆದ್ಮಿ ಪಕ್ಷ. ಆದ್ರೆ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದಂತ ಇತರ ರಾಷ್ಟ್ರೀಯ ಪಕ್ಷಗಳು ಗಮನಿಸಬೇಕಾದ್ದೇನು ಅಂತಂದ್ರೆ, ಈ ಅರವಿಂದ್ ಕೇಜ್ರಿವಾಲ್ ಮಾಡೆಲ್ ಅನ್ನೋದೇನಿದೆ, ಆ ದಿಲ್ಲಿ ಮಾಡೆಲ್, ಅದು ಇತರ ರಾಜ್ಯಗಳಿಗೆ ಅನುಕರಣೀಯ ಮಾದರಿ ಅಲ್ವೇ ಅಲ್ಲ. ಯಾಕೆ ಅಂತಂದ್ರೆ ದಿಲ್ಲಿ ಒಂದು ನಿಜವಾದ ಅರ್ಥದಲ್ಲಿ ರಾಜ್ಯವೇ ಅಲ್ಲ, ಅದೊಂದು ವೈಭವೀಕೃತ ಮಹಾನಗರ ಪಾಲಿಕೆ. ಇಟ್ಸ್ ಅ ಗ್ಲೋರಿಫೈಡ್ ಕಾರ್ಪೊರೇಷನ್. ಯಾಕಂದ್ರೆ ಬಹುಪಾಲು ನಗರವಾಸಿ ಪ್ರದೇಶವೇ ಒಳಗೊಂಡಿರುವ ಈ ದಿಲ್ಲಿ ರಾಜ್ಯ, ಅವ್ರಿಗಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಅವಶ್ಯಕತೆ ಇಲ್ಲ, ನೀರಾವರಿ ಅವಶ್ಯಕತೆ ಇಲ್ಲ, ಅದೇ ರೀತಿ ಕೃಷಿ ಇಲಾಖೆಯ ಅವಶ್ಯಕತೆ ಇಲ್ಲ. ಇವೆಲ್ಲವೂ ಇದ್ದಾಗ ಗ್ರಾಮೀಣ ಪ್ರದೇಶದ ಬಡತನ ನಿವಾರಣೆಯ ಯಾವ ಹೊಣೆಗಾರಿಕೆಯೂ ಇಲ್ಲದ ಒಬ್ಬ ಮುಖ್ಯಮಂತ್ರಿ ಮಾತ್ರ ಈ ರೀತಿ ಉಚಿತ ಸ್ಕೀಮ್ಗಳನ್ನು ಜಾರಿಗೊಳಿಸಬಲ್ಲ. ಯಾಕಂದ್ರೆ ಅಭಿವೃದ್ಧಿಯ ಹೊರೆ ಬಹಳ ಕಡಿಮೆ ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ. ಅದು ಹೇಗೆ ಇತರ ರಾಜ್ಯಗಳು ಅಂದ್ರೆ ಗ್ರಾಮಾಂತರ ಪ್ರದೇಶಗಳೇ ಪ್ರಧಾನವಾಗಿರೋ ಇತರ ರಾಜ್ಯಗಳೇ ಅದು ಹೇಗೆ ಮಾದರಿ ಆದೀತು, ಅದರ ಅನುಭವವನ್ನ ಇದೀಗ ಕಾಂಗ್ರೆಸ್ ಸರ್ಕಾರಗಳೇ ಹಿಮಾಚಲ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ ಇದ್ರ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಅಂತ ಕಾಣುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಾಜ್ಯ ಸರ್ಕಾರ ಒಂದು 36,000 ಕೋಟಿಯಷ್ಟು ವಾರ್ಷಿಕ ಬಜೆಟ್ ಅನುದಾನವನ್ನು ನೀಡಿದೆ. ಅದರಿಂದಾಗಿ ಕರ್ನಾಟಕದ ಮಂತ್ರಿಮಂಡಲದ ಇತರ ಮಂತ್ರಿಗಳಿಗಿಂತ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್
ಇವತ್ತು ಅತ್ಯಂತ ವರ್ಚಸ್ವಿ ಮಂತ್ರಿ ಅನ್ಸ್ಕೊಂಡ್ಬಿಟ್ಟಿದ್ದಾರೆ, ಅತ್ಯಂತ ಜನಪ್ರಿಯವಾದ ಮಂತ್ರಿ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾರೆ. ಬಹುಪಾಲು ಈ 5 ಗ್ಯಾರಂಟಿ ಸ್ಕೀಮ್ಗಳ ಪೈಕಿ 3 ನೇರವಾಗಿ ಅವ್ರದೇ ಇಲಾಖೆಗೆ ಸಂಬಂಧಪಟ್ಟಿದ್ದು. ಹೀಗಾಗಿ ದಿಲ್ಲಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದೇ 5 ಗ್ಯಾರಂಟಿಗಳನ್ನ ಮುಂದಿಟ್ಟು ಅಗ್ನಿ ಪರೀಕ್ಷೆಯನ್ನು ಎದುರಿಸಿದೆ. ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲೂ ಅಧಿಕಾರದಲ್ಲಿಲ್ಲ, ದಿಲ್ಲಿಯಲ್ಲೂ ಅಧಿಕಾರದಲ್ಲಿಲ್ಲ ಕಾಂಗ್ರೆಸ್ ಪಕ್ಷ. ಯಾಕೆಂದ್ರೆ ಒಂದ್ ಕಾಲದಲ್ಲಿ ಸತತವಾಗಿ 3 ಅವಧಿಗೆ ಶೀಲಾ ದೀಕ್ಷಿತ್ ಅನ್ನೋ ಒಬ್ಬ ಗೌರವಸ್ಥ ನಾಯಕಿಯ ನೇತೃತ್ವದಲ್ಲಿ 15 ವರ್ಷ ಅಧಿಕಾರ ನಡೆಸಿತ್ತು ದಿಲ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷ. ಕಳೆದ 10 ವರ್ಷಗಳಿಂದ ಎಲ್ಲ ಕಡೆ ಅಧಿಕಾರದ ಬರವನ್ನ ಅನುಭವಿಸ್ತಾ ಇರೋ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳು ಕೈ ಹಿಡಿಯಬಹುದೇನೋ ಅನ್ನೋ ಒಂದು ಒಳ ಆಸೆ. ಅಂದ್ರೆ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳೇ ಅವ್ರಿಗೆ ಸಂಜೀವಿನಿ ಅಂತ ಕಾಣುತ್ತೆ. ಅವ್ರಿಗೆ ಗೊತ್ತಿಲ್ಲ, ಒಂದ್ ಕಡೆ ಸುಮಾರು 60,000 ಕೋಟಿಗಳಷ್ಟು ಹೊಸ ಆರ್ಥಿಕ ಹೊರೆಯನ್ನ ಹೊತ್ಕೊಂಡಿರುವ ಕಾಂಗ್ರೆಸ್ ಸರ್ಕಾರ ನಿಧಾನವಾಗಿ ಅಗೋಚರ ರೀತಿಯಲ್ಲಿ ಒಂದೊಂದೇ ಬಳಕೆದಾರರ ದರವನ್ನು ಜಾಸ್ತಿ ಮಾಡ್ತಾ ಬರ್ತಾ ಇದೆ. ವಿದ್ಯುತ್ ದರವನ್ನು ಏರಿಸಿದ್ದಾಯ್ತು, ಇದೀಗ ಬಸ್ ದರವನ್ನು ಏರಿಸಿದ್ರು, ಡೀಸೆಲ್ ಪೆಟ್ರೋಲ್ ದರವನ್ನು ಏರಿಸಿದ್ರು, ಜೊತೆಗೆ ನೀರಿನ ಪೂರೈಕೆ ದರವನ್ನು ಕೂಡ ಈಗ ಜಾಸ್ತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಕಂದಾಯ ಇಲಾಖೆ ಎಲ್ಲ ನೋಂದಣಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ದರಗಳನ್ನ ಏರಿಸಿದ್ದಾಯ್ತು. ಅಂದ್ರೆ ತೆರಿಗೆದಾರರನ್ನ ಒಂಥರ ಅಲಕ್ಷಿತ ವ್ಯಕ್ತಿಗಳ ತರ, ಅವರೆಲ್ಲ ಮುಖ್ಯ ಅಲ್ವೇ ಅಲ್ಲ. ತಮ್ಮ ಚುನಾವಣಾ ಲೆಕ್ಕಾಚಾರಕ್ಕೆ ತೆರಿಗೆದಾರರ ವ್ಯಕ್ತಿಗಳು ಮುಖ್ಯ ಅಲ್ವೇ ಅಲ್ಲ. ವಿದ್ಯಾವಂತ ಮಧ್ಯಮ ವರ್ಗದವ್ರನ್ನ ಲೆಕ್ಕಕ್ಕೆ ಇಟ್ಕೋಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ವೋಟ್ ಬ್ಯಾಂಕ್ ವಶೀಕರಣ ಮಾತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಅರ್ಥಕೋಬೇಕು. ಅಕಸ್ಮಾತ್ ಆಗಿ ಸ್ವತಃ ನರೇಂದ್ರ ಮೋದಿ ಅವರೇ ಈ ಗ್ಯಾರಂಟಿ ಪೈಪೋಟಿಗೆ ಕೈ ಹಾಕ್ಬಿಟ್ರೆ, ಅವ್ರ ಕೈಲಿ ರಿಸರ್ವ್ ಬ್ಯಾಂಕ್ ಇದೆ, ಅವ್ರ ಕೈಲಿ ನೋಟ್ ಪ್ರಿಂಟ್ ಮಾಡೋ ಪ್ರಿಂಟಿಂಗ್ ಪ್ರೆಸ್ ಇದೆ, ನಾಳೆ ಅವರು ಕೂಡ ಇದೇ ರೀತಿ ಪ್ರತಿ ಕುಟುಂಬಕ್ಕೆ ನಾನು ತಿಂಗಳಿಗೆ 20,000 ರೂಪಾಯಿ ಕೊಡ್ತೇನೆ, 25,000 ರೂಪಾಯಿ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ರೆ, ಅವರ ಪ್ರತಿಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಕೇಂದ್ರ ಸರ್ಕಾರ ಜೊತೆಗೆ ಸ್ಪರ್ಧೆ ಮಾಡ್ಲಿಕ್ಕಾಗುತ್ತಾ? ವಿಪರ್ಯಾಸ ಏನು ಅಂತಂದ್ರೆ, ಮೊನ್ನೆ ತಾನೇ ದಿವಂಗತರಾದ ಆರ್ಥಿಕ ತಜ್ಞ, ಅಂದ್ರೆ ಭಾರತದಲ್ಲಿ ಜಾಗತೀಕರಣ ಆಧಾರಿತ ಆರ್ಥಿಕ ನೀತಿಯ ಪ್ರವರ್ತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆತ್ಮ ಬಹುಶಃ ವಿಲಿವಿಲಿ ಒದ್ದಾಡ್ತಾ ಇದೆ ಅಂತ ಕಾಣುತ್ತೆ. ತಾವೇ ತಮ್ಮದೇ ಪಕ್ಷ ಈ ರೀತಿ ಗ್ಯಾರಂಟಿ ಕಾರ್ಡ್ಗಳನ್ನ ಆಧರಿಸಿದ ನೀತಿಯನ್ನ ಸಾರ್ವತ್ರಿಕಗೊಳಿಸ್ತಾ ಇದೆಯಲ್ಲ, ಗ್ಯಾರಂಟಿ ಕಾರ್ಡ್ಗಳು ರಾಷ್ಟ್ರೀಕರಣ ಆಗ್ತಾ ಇದೆಯಲ್ಲ, ಅದರ ಬ್ರ್ಯಾಂಡ್ ಅಂಬಾಸಿಡರ್ ಡಿ.ಕೆ. ಶಿವಕುಮಾರ್ ಆಗ್ತಾರಲ್ಲ ಅಂತ ಅವ್ರಿಗೆ ಸಂತೋಷವಾಗುತ್ತೋ ಅಥವಾ ಅವ್ರಿಗೆ ಕುತೂಹಲ ಅನ್ಸುತ್ತೋ ಊಹಿಸ್ಲಿಕ್ಕೆ ಅಸಾಧ್ಯ. ಯಾರು ಏನೇ ಹೇಳಿ, ಸಿದ್ದರಾಮಯ್ಯನವರ ಬೆಂಬಲಿಗರಾಗ್ಲಿ ಮತ್ತೊಬ್ಬರಾಗ್ಲಿ, ಯಾರೇ ಕರ್ನಾಟಕದ ಮುಖ್ಯಮಂತ್ರಿ ಗದ್ದಿಗೆ ಮೇಲೆ ಕಣ್ಣಿಟ್ಟಿರಲಿ, ಅವರೆಲ್ಲ ಗಮನಿಸಬೇಕಾದ್ದೇನು ಅಂದ್ರೆ, ಇವತ್ತಿನ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಅತ್ಯಂತ ವರ್ಚಸ್ವಿ ರಾಷ್ಟ್ರೀಯ ನಾಯಕ, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ನ್ಯಾಷನಲ್ ಲೀಡರ್, ಗ್ಯಾರಂಟಿ ಸ್ಕೀಮ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಡಿ.ಕೆ. ಶಿವಕುಮಾರ್. ಕಾಂಗ್ರೆಸ್ ಹೈಕಮಾಂಡೇ ಅವ್ರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋ ಪದವಿ ಕೊಟ್ಟಿರೋದ್ರಿಂದ ಇನ್ ಮುಂದೆ ಕರ್ನಾಟಕ ರಾಜಕಾರಣ ಸಂಕ್ರಾಂತಿ ಅಷ್ಟೊತ್ತಿಗೆ ಮತ್ತಷ್ಟು ಕುತೂಹಲಕಾರಿ ತಿರುವು ಪಡ್ಕೊಳ್ಳುತ್ತೆ ಅನ್ನೋದು ಮಾತ್ರ ಖಂಡಿತ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.